ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗಡ್ಬಡ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಒಂದು 5ರಿಂದ 6 ಬಗೆ ಹಣ್ಣುಗಳು ಬೇಕು. 2ರಿಂದ 3 ರೀತಿಯ ಫ್ಲೇವರ್ಡು ಐಸ್ ಕ್ರೀಮ್ ಬೇಕಾಗುತ್ತೆ. ಹಾಗೆಯೇ ಡ್ರೈ ನಟ್ಸ್ ಬೇಕು, ಅಂದರೆ ಒಣ ಬೀಜಗಳು ಮತ್ತು ಒಣ ಹಣ್ಣುಗಳು ಬೇಕಾಗುತ್ತೆ. ಇವತ್ತು ಗಡ್ಬಡ್ ಐಸ್ ಕ್ರೀಮ್ ಮಾಡೋದು ತೋರಿಸ್ತಾ ಇದ್ದೀನಿ. ಗಡ್ಬಡ್ ಐಸ್ ಕ್ರೀಮ್ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂಥದ್ದು. ಈ ಐಸ್ ಕ್ರೀಮಲ್ಲಿ ಜಾಸ್ತಿ ಹಣ್ಣುಗಳು ಮತ್ತು ಡ್ರೈ ನಟ್ಸು ಇರುತ್ತೆ, ಬಾಯಿಗೆ ಸಿಗುವಷ್ಟು ಇರುತ್ತೆ. ಮತ್ತು 2ರಿಂದ 3 ಥರ ಫ್ಲೇವರು ಇರೋವಂಥ ಐಸ್ ಕ್ರೀಮ್ಗಳನ್ನು ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ನಾನು ಒಂದು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ, ಸ್ವಲ್ಪ ಪಪ್ಪಾಯ ತೊಗೊಂಡಿದ್ದೀನಿ. ಪಪ್ಪಾಯ ಬೇಕಿದ್ದರೆ ಹಾಕ್ಬೋದು, ಇತ್ತು ನನ್ನ ಹತ್ರ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು, ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಕಪ್ಪು ದ್ರಾಕ್ಷಿ ಸ್ವಲ್ಪ, ಪನ್ನೀರ್ ದ್ರಾಕ್ಷಿ. ಈ ಡ್ರೈ ನಟ್ಸಲ್ಲಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಗೋಡಂಬಿ, ಬಾದಾಮು, ಪಿಸ್ತಾ, ಆಮೇಲೆ ಅಕ್ರೋಟು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಾವಿನ ಹಣ್ಣು, ಹಸಿರು ದ್ರಾಕ್ಷಿ ಸ್ವಲ್ಪ, ದಾಳಿಂಬೆ ಸ್ವಲ್ಪ, ಮತ್ತು 1 ಅಥವಾ 2 ಸ್ಪೂನಷ್ಟು ಗುಲ್ಕಂದು, ಸ್ವಲ್ಪ ಜಿಲ್ಲಿ, ಟೂಟಿ ಫ್ರೂಟಿ ಮತ್ತು ದ್ರಾಕ್ಷಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಒಣ ದ್ರಾಕ್ಷಿ, ಟೂಟಿ ಫ್ರೂಟಿನ ಇದರೊಟ್ಟಿಗೆ ನೀವು ಜುಜುಪ್ಸ್ ಇದ್ದರೂ ಹಾಕ್ಕೋಬೋದು. ಜುಜುಪ್ ಇದ್ದೆ ಹಾಕೋತಾ ಇಲ್ಲ ನಾನು. ಇದು ಗುಲ್ಕಂದು ಆಪ್ಷನ್ನು, ಬಟ್ ಇದೆರಡು ಅಂತೂ ಬೇಕಾಗುತ್ತೆ. ಮೊದಲಿಗೆ ಒಂದು ಸ್ವಲ್ಪ ಬಾಳೆಹಣ್ಣು, ಸ್ವಲ್ಪ ಪಪ್ಪಾಯಿ, ಸ್ವಲ್ಪ ದಾಳಿಂಬೆ, ಒಂದು 2 ಸ್ಪೂನಷ್ಟು ಡ್ರೈ ನಟ್ಸ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪಿಂಕ್ ಐಸ್ ಕ್ರೀಮು, ಅಂದರೆ ಇದು ಸ್ವಲ್ಪ ನೀರಾಗಿದೆ. ವೆನಿಲಾ ಐಸ್ ಕ್ರೀಮೇ ರೋಬ್ಸ ಹಾಕಿ ಪಿಂಕ್ ಫ್ಲೇವರ್ ಮಾಡಿದ್ದು. ಇದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸು, ಗ್ರೀನ್ ಗ್ರೇಪ್ಸು, ಸ್ವಲ್ಪ ಆ್ಯಪಲ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಗುಲ್ಕಂದು, ಸ್ವಲ್ಪ ಟೂಟಿ ಫ್ರೂಟಿ, ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ವೆನಿಲಾ ಐಸ್ ಕ್ರೀಮ್ ಸ್ವಲ್ಪ, ಇದ್ರ ಮೇಲೆ ಸ್ವಲ್ಪ ಜೆಲ್ಲೀಸ್ ಬದಲಿಗೆ ನೀವು ರೋಬ್ಸ್ ಸಿರಪ್ ಕೂಡ ಹಾಕ್ಕೋಬೋದು, ರೋಸ್ ಸಿರಪ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಆ್ಯಪಲ್ಲು, ಮ್ಯಾಂಗೋ, ಸ್ವಲ್ಪ ಡ್ರೈ ನಟ್ಸು, ಗ್ರೇಪ್ಸು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಈಗ ಮೇಲ್ಗಡೆ 1 ಸ್ಕೂಪು ಮ್ಯಾಂಗೋ ಐಸ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಇದ್ರ ಮೇಲೆ ಈಗ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ಳೋಣ. ಸ್ವಲ್ಪ ದಾಳಿಂಬೆ, ಇದ್ರ ಮೇಲೆ ಒಂದು ಚೆರ್ರಿ ಇಟ್ಕೊಳ್ಳೋಣ. ಈಗ ಗಡ್ಬಡ್ ಐಸ್ ಕ್ರೀಮು ರೆಡಿಯಾಗಿದ್ದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿತ್ತು ರುಚಿ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.